ಒಂದು ಊರಿನಲ್ಲಿ ಚಿಕ್ಕ ಗುಡಿಸಲಿನಲ್ಲಿ ಮಧು ಮತ್ತು ಅವನ ಅಮ್ಮ ವಾಸವಾಗಿದ್ದರು. ಮಧುವಿಗೆ 8 ವರ್ಷ. ಅವನ ಅಮ್ಮ ಹಗಲು ರಾತ್ರಿ ದುಡಿದು ಅವನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಅವರ ಬಡತನದಲ್ಲಿ ಒಂದೇ ಒಂದು ಸಂತೋಷವಿತ್ತು. ಅದು ಮಧುವಿನ ತಾತ ಕೊಟ್ಟಿದ್ದ ಒಂದು ಸುಂದರವಾದ ಹೊಳೆಯುವ ಕಲ್ಲು. ಆ ಕಲ್ಲನ್ನು ಮಧು ನನ್ನ ಅದೃಷ್ಟದ ಕಲ್ಲು ಎಂದು ಪ್ರೀತಿಯಿಂದ ಕರೆಯುತ್ತಿದ್ದ. ಒಂದು ದಿನ ಮಧು ಶಾಲೆಗೆ ಹೋಗುವಾಗ ಆ ಕಲ್ಲು ಜೇಬಿನಿಂದ ಬಿದ್ದು ಹೋಯಿತು. ಮಧುವಿಗೆ ವಿಷಯ ತಿಳಿದು ಹೃದಯವೇ ನಿಂತು ಹೋದಂತಾಯಿತು. ಅವನು ಶಾಲೆಯಲ್ಲೆಲ್ಲಾ ಹುಡುಕಿದ. ಮನೆಗೆ ಬಂದು ಅಮ್ಮನಿಗೆ ಅತ್ತುಕೊಂಡ. ಅಮ್ಮನಿಗೆ ಮಗನ ದುಃಖ ನೋಡಲಾಗಲಿಲ್ಲ. ಅಳಬೇಡ ಕಂದ, ನಾನು ಅದನ್ನು ಹುಡುಕಿಕೊಂಡು ಬರುತ್ತೇನೆ ಎಂದಳು. ಆದರೆ ಕಲ್ಲು ಸಿಗಲೇ ಇಲ್ಲ. ದಿನಗಳು ಕಳೆದವೂ. ಮಧು ಕಲ್ಲನ್ನು ಮರತಂತೆ ಕಾಣಿಸಿದ. ಆದರೆ ಅವನ ಮನಸ್ಸಿನಲ್ಲಿ ಆ ದುಃಖ ಹಾಗೆಯೇ ಇತ್ತು. ಅಮ್ಮ ಮಗನನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಲೇ ಇದ್ದಳು. ಅನೇಕ ವರ್ಷಗಳ ನಂತರ ಮಧು ದೊಡ್ಡವನಾದ. ಒಂದು ದಿನ ಅವನಿಗೆ ನಗರದಲ್ಲಿ ಉತ್ತಮ ಉದ್ಯೋಗ ಸಿಕ್ಕಿತು. ಅವನು ಅಮ್ಮನನ್ನು ತನ್ನ ಜೊತೆ ಕರೆದುಕೊಂಡು ಹೋಗಲು ನಿರ್ಧರಿಸಿದ. ಸಾಮಾನುಗಳನ್ನು ಪ್ಯಾಕ್ ಮಾಡುವಾಗ ಒಂದು ಹಳೆಯ ಪೆಟ್ಟಿಗೆ ಅವನ ಕೈಗೆ ಸಿಕ್ಕಿತು. ಅದನ್ನು ತೆರೆದಾಗ ಒಂದು ಚಿಕ್ಕ ಹೊಳೆಯುವ ಕಲ್ಲು ಕಂಡಿತು. ಅದು ಅದೇ ಕಲ್ಲು, ಮಧು ಕಳೆದಿದ್ದ ಕಲ್ಲು. ಅವನಿಗೆ ಆಶ್ಚರ್ಯವಾಯಿತು. ಅಮ್ಮ, ಇದು ಎಲ್ಲಿ ಸಿಕ್ಕಿತು ನಿನಗೆ? ನಾನು ಇದನ್ನು ಕಳೆದುಕೊಂಡಿದ್ದೆನಲ್ಲ ಎಂದು ಕೇಳಿದ. ಅಮ್ಮ ನಕ್ಕಳು. ಹೌದು ಕಂದ, ನೀನು ಕಳೆದುಕೊಂಡಿದ್ದೆ. ಅಂದು ನೀನು ಎಷ್ಟು ದುಃಖಪಟ್ಟಿದೆಯೋ ನನಗೆ ನೆನಪಿದೆ. ಅಂದಿನಿಂದ ನಾನು ಪ್ರತಿದಿನವೂ ನೀನು ಶಾಲೆಗೆ ಹೋಗುವ ದಾರಿಯಲ್ಲಿ, ನೀನು ಆಟವಾಡಿದ ಜಾಗದಲ್ಲಿ ಅದನ್ನು ಹುಡುಕುತ್ತಿದ್ದೆ. ಒಂದು ದಿನ ಕೊನೆಗೂ ಸಿಕ್ಕಿತು. ನಿನಗೆ ಖುಷಿಯಾಗಲಿ ಎಂದು ಇದನ್ನು ನಿನ್ನ ಜ್ಞಾಪಕಾರ್ಥವಾಗಿ ಇಟ್ಟಿದ್ದೆ ಎಂದಳು. ಮಧುವಿನ ಕಣ್ಣುಗಳು ತುಂಬಿ ಬಂದವು. ಆ ಕಲ್ಲಿನ ಬೆಲೆಗಿಂತ ತನ್ನ ಅಮ್ಮನ ಪ್ರೀತಿ, ಆಸಕ್ತಿ ಮತ್ತು ತಾಳ್ಮೆ ಎಷ್ಟು ದೊಡ್ಡದು ಎಂದು ಅವನಿಗೆ ಅರಿವಾಯಿತು. ತನಗಾಗಿ ಅಮ್ಮ ಪಟ್ಟ ಕಷ್ಟ, ಅವಳು ತೋರಿಸಿದ ಕಾಳಜಿ, ತನ್ನ ಚಿಕ್ಕ ದುಃಖಕ್ಕೂ ಅವಳು ಹೇಗೆ ಸ್ಪಂದಿಸಿದಳು ಎಂಬುದು ಅವನಿಗೆ ಮನದಟ್ಟಾಯಿತು. ಆ ಕ್ಷಣದಲ್ಲಿ ಆ ಕಲ್ಲು ಕೇವಲ ಒಂದು ಕಲ್ಲಾಗಿರಲಿಲ್ಲ. ಅದು ಅವನ ಅಮ್ಮನ ಅತಿದೊಡ್ಡ ನಿಷ್ಕಲ್ಮಶ ಪ್ರೀತಿಗೆ ಸಂಕೇತವಾಗಿತ್ತು. ಅವನು ಅಮ್ಮನನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು. ಅಂದು ಕಳೆದು ಹೋಗಿದ್ದ ಕಲ್ಲು ಸಿಕ್ಕರೂ ಅವನಿಗೆ ಸಿಕ್ಕಿದ್ದು ಅದಕ್ಕಿಂತ ದೊಡ್ಡ ಸಂಪತ್ತು, ತನ್ನ ಅಮ್ಮನ ಅಕ್ಷಯ ಪ್ರೀತಿಯ ದರ್ಶನ.